ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಹೂಗಳ ಲೋಕ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರ್ತಿದೆ. ವಾಲ್ಮೀಕಿ ಮಹರ್ಷಿಯವರ ಥೀಮ್ನಲ್ಲಿ ನಡೀತಾ ಇರುವ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಒಂದಕ್ಕಿಂತ ಒಂದು ಚೆಂದ, ಬಣ್ಣ ಬಣ್ಣದ ಹೂಗಳಲ್ಲೇ ಮನೆ ಮೂಡಿದೆ. ಹೂವಿನಲ್ಲೇ ಹುತ್ತ ಅರಳಿದೆ. ವಾಲ್ಮೀಕಿ ಮೂರ್ತಿ ಭಕ್ತಿ ಮೂಡಿಸಿದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಇಂದಿನಿಂದ ಆರಂಭವಾಗಿದೆ. ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಮಹರ್ಷಿ ವಾಲ್ಮೀಕಿ ಆಧಾರಿತ ಫ್ಲವರ್ ಶೋ ಇದಾಗಿದ್ದು, ವಾಲ್ಮೀಕಿ ಮೂರ್ತಿ ನೀಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಸನ್ಮಾನಿಸಲಾಯಿತು. ಎವ್ರಿ ಇಯರ್ ಫಲ ಪ್ರದರ್ಶನ ತುಂಬ ಚೆನ್ನಾಗಿ ನಡೀತಿದೆ. ಬಟ್ ಈ ವರ್ಷದ ಥೀಮ್ ಅಂತಂದರೆ ನಮ್ಮ ರಾಮಾಯಣದ ಥೀಮ್ ವಾಲ್ಮೀಕಿಯವರನ್ನು ಒಂದು ಪ್ರದರ್ಶನ ಮಾಡಿರೋದ್ರಿಂದ ತುಂಬ ಖುಷಿಯಾಗುತ್ತೆ. ಈ ಥರ ವಿಚಾರಗಳನ್ನು ನಾವು ಹೊಸ ರೀತಿಯಲ್ಲಿ ಪ್ರದರ್ಶಿಸಿದರೆ ಮಕ್ಕಳಿಗೆ ಬರುವಂತಹ ಜನ್ರೇಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಥೀಮ್ ಗಮನ ಸೆಳೆದಿದೆ. ರಾಮಾಯಣ ಮಹಾಕಾವ್ಯದ ಕುರಿತು ಅರಿವು ಮೂಡಿಸಲಾಗಿದೆ. ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಸ್ವೀಟ್ ಪಿಂಕ್ ಒಟ್ಟು 2 ಲಕ್ಷ ಗುಲಾಬಿಗಳಿಂದ ವಾಲ್ಮೀಕಿ ಹುತ್ತ ನಿರ್ಮಿಸಲಾಗಿದೆ. ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಬಣ್ಣದ ವೆರೈಟಿ ಹೂಗಳು ಎಲ್ಲರ ಕಣ್ಮನ ಸೆಳೆದಿವೆ. ಎಕ್ಸೋರಾ, ಇಂಪೇಷನ್ಸ್, ಸೇವಂತಿಗೆ, ಟೊರೇನಿಯಾ, ಸಾಲ್ವಿಯಾ ಸೇರಿದಂತೆ ವಿವಿಧ ಹೂಗಳನ್ನು ಬಳಸಿ ಪುಷ್ಪಲೋಕ ಸೃಷ್ಟಿಸಲಾಗಿದೆ. ಕುಟುಂಬ ಸಮೇತ ಆಗಮಿಸಿ ಸಿಟಿ ಮಂದಿ ಪುಷ್ಪಲೋಕದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ನಾವು ಆಂಧ್ರದಿಂದ ಫ್ಲವರ್ ಶೋ ನೋಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಎಲ್ಲರೂ ನೋಡಬೇಕು. ನಾನಂತೂ ಫಸ್ಟ್ ಟೈಮು ಲೈವಲ್ಲಿ ಈ ಥರ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನಾನು ಎಲ್ಲಿ ಈ ಥರ ಮಾಡಿರೋದು ನೋಡಿಲ್ಲ ಸರ್. ಫಸ್ಟ್ ಟೈಮ್ ಸೂಪರ್ ಆಗಿದೆ. ಇಂದಿನಿಂದ 12 ದಿನಗಳ ಕಾಲ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಇಂದು ಕೂಡ ಜನಸಾಗರವೇ ಹರಿದು ಬಂದಿತ್ತು. ವೀಕೆಂಡ್ನಲ್ಲಿ ಲಕ್ಷಾಂತರ ಜನ ಲಗ್ಗೆ ಇಡೋದ್ರಿಂದ ಪೊಲೀಸರು ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.